ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಯ ಪ್ರವಾಸದಲ್ಲಿದ್ದಾರೆ. ದೆಹಲಿಯ ಪ್ರವಾಸ ಎಂದಾಕ್ಷಣ ಕಚೇರಿಯ ಅಥವಾ ರಾಜ್ಯದ ಅಭಿವೃದ್ಧಿಯ ಕೆಲಸಗಳ ಜೊತೆಗೂ ಕೂಡ ಪಕ್ಷದ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಇದೇ ಕಾರಣಕ್ಕಾಗಿ ಕೆಲವೇ ಕ್ಷಣಗಳಲ್ಲಿ ಖರ್ಗೆ ಮತ್ತು ಸಿದ್ದರಾಮಯ್ಯ ಭೇಟಿ ಆಗ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಪ್ರತ್ಯೇಕವಾಗಿ ಮುಖ್ಯಮಂತ್ರಿಗಳು ಭೇಟಿ ಮಾಡ್ತಾರೆ. ರಾತ್ರಿ 9 ಗಂಟೆಗೆ ಭೇಟಿಗೆ ಅವಕಾಶ ಇದೆ. ರಾಜ್ಯದಲ್ಲಿ ಅನೇಕ ವಿಚಾರಗಳಿದ್ದಾವೆ. ಹನಿ ಟ್ರ್ಯಾಪ್ ವಿಚಾರ ಇದೆ, ಆ ವಿಚಾರವನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡ್ತಾರಾ ಅಥವಾ ಅದಕ್ಕೂ ಕೇಂದ್ರಕ್ಕೂ ಸಂಬಂಧ ಇಲ್ಲ, ಆ ಕಾರಣಕ್ಕಾಗಿ ಕೇಂದ್ರದ ಜೊತೆ ಚರ್ಚೆ ಅನಿವಾರ್ಯವಲ್ಲ ಅಂತ ಅನ್ನಿಸಿದರೆ ಆ ಕಾರಣವೂ ಕೂಡ ಅಲ್ಲಿ ಆಗುತ್ತೆ. ಜೊತೆಗೆ ರಾಜ್ಯದ ರಾಜಕಾರಣದ ಬಗ್ಗೆಯೂ ಕೂಡ ಗಂಭೀರ ಚರ್ಚೆ ಆಗುವ ಸಾಧ್ಯತೆಗಳಿದೆ. ಹನಿ ಟ್ರ್ಯಾಪ್ ತನಿಖೆ ಸ್ವಲ್ಪ ಕಗ್ಗಂಟಾಗಿದೆ. ತನಿಖೆ ವಿಚಾರ ಯಾವ ರೀತಿ ಮಾಡಬೇಕು ಅನ್ನೋದಿದೆಯಲ್ಲ ಅದು. ಜೊತೆಗೆ KPCC ಅಧ್ಯಕ್ಷರ ಬದಲಾವಣೆಗಾಗಿ 4-5 ಸಚಿವರ ತಂಡ ಟೊಂಕ ಕಟ್ಟಿ ನಿಂತು ಪ್ರಯತ್ನ ಮಾಡ್ತಾ ಇದೆ. ಹನಿ ಟ್ರ್ಯಾಪ್ ವಿಚಾರ 4 MLC ಸ್ಥಾನಗಳ ಬಗ್ಗೆಯೂ ಕೂಡ ಖಾಲಿ ಇದೆಯಲ್ಲ, ಖಾಲಿ ಇರುವಂಥ 4 ವಿಧಾನ ಪರಿಷತ್ತಿನ ಸ್ಥಾನಗಳಿಗೆ ನಾಮಕರಣ ಮಾಡುವ ಕುರಿತಂತೆಯೂ ಕೂಡ ಚರ್ಚೆ ಆಗುತ್ತೆ. ಸಂಪುಟ ಪುನಾರಚನೆ ಬೇಡವೆಂಬ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. 1-to-1 ಮಾಹಿತಿಯನ್ನು ಮುಖ್ಯಮಂತ್ರಿಗಳು ನೀಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ರಾಹುಲ್ ಗಾಂಧಿಗೆ ಭೇಟಿಗೆ ಸಮಯವನ್ನು ನಿಗದಿ ಮಾಡಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಭೇಟಿ ಮಾಡಿಯೂ ಕೂಡ ಮಹತ್ವದ ವಿಷಯಗಳನ್ನು ಚರ್ಚಿಸಲಿದ್ದಾರೆ ಸಿದ್ದರಾಮಯ್ಯ. ಕೆಲವೇ ಕ್ಷಣಗಳಲ್ಲಿ ಖರ್ಗೆ ಸಿದ್ದರಾಮಯ್ಯ ಭೇಟಿಯಾಗುತ್ತೆ. CM ಭೇಟಿಯಾಗಿ ಮಾಹಿತಿಯನ್ನು ನೀಡಿದ್ದಾರೆ. ರಾಜಣ್ಣ CM ವರಿಷ್ಠರನ್ನು ಭೇಟಿ ಮಾಡುವ ಹಿನ್ನೆಲೆ ಹನಿ ಟ್ರ್ಯಾಪ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ರಾಜಣ್ಣ ನೀಡಿದ್ದಾರೆ. ಅಂದರೆ ಅರ್ಥ, ರಾಜಣ್ಣ ಅವರು ಸದನದಲ್ಲಿ ಕೂಡ ಪ್ರಸ್ತಾಪ ಮಾಡಿ ಅನೇಕ ವಿಚಾರಗಳನ್ನು ಹನಿ ಟ್ರ್ಯಾಪ್ ಬಗ್ಗೆ ಹಂಚಿಕೊಂಡಿದ್ದರು. ಸದನದಲ್ಲಿ ಚರ್ಚೆ ಮಾಡಿದ ನಂತರದಲ್ಲಿ ಯಾವುದೇ ದೂರನ್ನು ಕೊಡಲಿಲ್ಲ. ಒತ್ತಡ ಹೆಚ್ಚಾದ ನಂತರದಲ್ಲಿ ಗೃಹ ಸಚಿವರಿಗೆ ಮನವಿಯನ್ನು ಮಾಡಿ ಮನವಿ ಸಲ್ಲಿಸಿದರು, ಲಿಖಿತ ರೂಪದ ಮನವಿಯನ್ನು ಸಲ್ಲಿಸಿದರು. ಅದನ್ನು ತನಿಖೆ ಮಾಡಬೇಕು ಅಂತ ಹೇಳಿ DG ಅಲೋಕ್ ಮೋಹನ್ ಅವರಿಗೆ ಅದನ್ನು ಕಳಿಸಲಾಗಿತ್ತು. ತನಿಖೆ ವಿಚಾರ ಒಂದು ಕಡೆ, ರಾಜಕೀಯವಾಗಿಯೂ ಕೂಡ ಅನೇಕ ವಿಚಾರಗಳಿದ್ದಾವೆ. ಸ್ವತಃ ತಮ್ಮ ಪಕ್ಷದ ನಾಯಕರೇ ಈ ರೀತಿಯ ಕೆಡ್ಡ ತೋಡ್ತಾ ಇದ್ದಾರೆ ಎನ್ನುವ ಮಾಹಿತಿ ಅಲ್ಲಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ವೇಳೆ ಅದು ನಿಜವೇ ಆಗಿದ್ದರೆ ಅಥವಾ ಅಂಥ ಅನುಮಾನ ರಾಜಣ್ಣ ಅವರಿಗಿದ್ದರೆ ಎಲ್ಲ ಅಂಶಗಳನ್ನು ಸಿದ್ದರಾಮಯ್ಯ ಅವರ ಜೊತೆ ಹೇಳಿಕೊಳ್ತಾರೆ. ಆ ನಂತರದಲ್ಲಿ ಸಿದ್ದರಾಮಯ್ಯ ಅವರು ಖರ್ಗೆ ಅವ್ರಿಗೂ ಕೂಡ ಮಾಹಿತಿಯನ್ನು ನೀಡಬಹುದೇನೋ ಗೊತ್ತಿಲ್ಲ. ಬಟ್ ಬಹಳ ದೊಡ್ಡ ಮಟ್ಟದ ಒಂದು ಪ್ರಯತ್ನ ಇದೆ. ಇದರ ಮಧ್ಯೆ ಸಚಿವಾಕಾಂಕ್ಷಿಗಳು ಕೂಡ ದೆಹಲಿಗೆ ದೌಡಾಯಿಸಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ತಮಗೆ ಸ್ಥಾನವನ್ನು ನೀಡಬೇಕು ಎನ್ನುವ ಕಾರಣಕ್ಕಾಗಿ ಲಾಬಿಯನ್ನು ಶುರು ಮಾಡಿದ್ದಾರೆ.